ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಅಸಲಿ ಆಟ ಈಗ ಶುರುವಾಗ್ತಿದೆ. ಮೊದಲನೇ ವಾರದ ಆಟ ಮುಗಿದಿದೆ. ಮೊದಲನೇ ವಾರದ ಆಟದಲ್ಲಿ ಈಗಾಗಲೇ ಒಂದು ವಿಕೆಟ್ ಕೂಡ ಪತನ ಆಗಿದೆ. ಯಮುನಾ ಮೊದಲನೇ ವಾರ ಆಟ ಶುರುವಾಗೋದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸ್ವರ್ಗದಲ್ಲಿದ್ದು ಸ್ವರ್ಗವನ್ನು ನರಕ ಮಾಡಿದಂತಹ ಜಗದೀಶ್ ಕೂಡ ನರಕಕ್ಕೆ ಹೋಗಿದ್ದಾರೆ. ನರಕದಲ್ಲಿದ್ದಂತಹ ರಂಜಿತ್ತು ಸ್ವರ್ಗಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯ ಆಟ ಈ ವಾರ ಮತ್ತಷ್ಟು ಬದಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದರ ಜೊತೆಗೆ ಜಗದೀಶು ನರಕಕ್ಕೆ ಹೋಗಿರೋದು ನರಕವನ್ನು ಹೇಗೂ ನರಕ ಮಾಡ್ತಾರೆ, ಸ್ವರ್ಗವನ್ನು ಇನ್ನಷ್ಟು ನರಕ ಮಾಡ್ತಾರಾ ಅನ್ನುವಂಥ ಅನುಮಾನ ಮೂಡಿದರೆ, ಮತ್ತೊಂದು ಕಡೆ ಈಗಾಗಲೇ ಮೊದಲ ದಿನದ ಯುದ್ಧ ಒಡಕು ಮೂಡಿಸಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಿದೆ? ಯಮುನಾ ಎಲಿಮಿನೇಷನ್ನಿಂದ ಹಿಡಿದು ಬಿಗ್ ಬಾಸ್ ಮನೆಯ 2ನೇ ವಾರದ ಮೊದಲನೇ ದಿನದ ಆಟ ಹೇಗಾಯಿತು, ಅದರ ಇಂಪ್ಯಾಕ್ಟ್ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊದಲ ವಾರದ ವೀಕೆಂಡ್ನ ಎಪಿಸೋಡ್ಗಳು ಅಂತ್ಯವಾದವು. ವಾರದ ಕತೆ ಕಿಚ್ಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ 2 ಎಪಿಸೋಡ್ಗಳನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ. ಶನಿವಾರದ ಎಪಿಸೋಡ್ನಲ್ಲಿ ಜಗದೀಶಿಗೆ ಸ್ವಲ್ಪ ಸಾಫ್ಟ್ ಆಗಿ ಕ್ಲಾಸನ್ನು ತೆಗೆದುಕೊಂಡಂಥ ಸುದೀಪು ಎಲ್ಲೋ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಇದಾದ ಬಳಿಕ ಸಂಡೇಯ ಎಪಿಸೋಡ್ನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದಂಥ ಸುದೀಪು ಯಮುನಾ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಇನ್ಫ್ಯಾಕ್ಟ್ ಯಮುನಾ ಶ್ರೀನಿಧಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳ್ಬಿಟ್ಟು ಆಕೆಯೂ ಕೂಡ ಕಲ್ಪನೆ ಮಾಡ್ಕೊಂಡಿರಲಿಕ್ಕಿಲ್ಲ. ಬಟ್ ಆಕೆಯ ಮಾತೆ ಆಕೆಯನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಬಂತು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಾತನಾಡಿದರೆ ಚಂದವೋ ಅಷ್ಟು ಮಾತ್ರ ಮಾತನಾಡಬೇಕಾಗಿತ್ತು. ಬಟ್ ಈಕೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ತನ್ನ ಮಾತನ್ನು ತೋರಿಸಿದ್ದೇ ಈಕೆಗೆ ಮುಳುವಾಯಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಮಾತೆ ಬಂಡವಾಳ, ಬಟ್ ಇಲ್ಲಿ ಇವಳಿಗೆ ಮಾತೆ ಮುಳುವಾಯಿತು. ಯಾರಿಗೆ? ಯಮುನಾ ಶ್ರೀನಿಧಿ ಅವರಿಗೆ. ಸೊ ದಟ್ ಯಮುನಾ ಶ್ರೀನಿಧಿ ಹೊರಗಡೆ ಬರಬೇಕಾಯಿತು. ಮೊದಲ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋದು ಕ್ಲಿಯರ್ ಆಯಿತು. ಜೊತೆಗೆ ಈಕೆ ಕೆಲವೊಂದು ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿಸಿದ್ದು ಕೂಡ ಇರಿಟೇಷನ್ ಥರ ಇತ್ತು. ಆಮೇಲೆ ಎಲ್ಲದಕ್ಕೂ ಕೂಡ ಕಿರಿಕನ್ನು, ಆಮೇಲೆ ಎಲ್ಲದರಲ್ಲೂ ಕೂಡ ಹುಡುಕುವಂಥ ಮನಸ್ಥಿತಿ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಸಾಧ್ಯವಲ್ಲ ಅನ್ನೋದಕ್ಕೆ ಸಾಕ್ಷಿಯೇ ಈ ಯಮುನಾ ಶ್ರೀನಿಧಿಯಾಗಿ ಈ ಮೊದಲನೇ ವಾರ ಹೊರಗಡೆ ಬಂದರು. ಇದಾದ ಬಳಿಕ ಮತ್ತೊಂದು ಡೆವಲಪ್ಮೆಂಟ್ ಕೂಡ ನಡೀತು. ಅದೇನು? ನರಕ ಮತ್ತು ಸ್ವರ್ಗದ ಸ್ವ್ಯಾಪಿಂಗ್. ಹೌದು, ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಯಮುನಾ ಇಲ್ಲಿ ಹೊರಗಡೆ ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿರಲಿಲ್ಲ. ಅದಕ್ಕಿಂತ ಮುಂಚೆನೇ ಹಂಸ ಅವರಿಗೆ ಈ ಸುದೀಪ್ ಒಂದು ಟಾಸ್ಕನ್ನು ಕೊಡ್ತಾರೆ. ಇಮಿಡಿಯೇಟ್ಲಿ ನೀವು ಒಬ್ಬರನ್ನ ನರಕದಿಂದ ಸ್ವರ್ಗಕ್ಕೆ, ಸ್ವರ್ಗದಿಂದ ನರಕಕ್ಕೆ ಸ್ವಾಪ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಗ ಇದೇ ಹಂಸ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ, ಅಥವಾ ಟೇಕನ್ ಗಿವನ್ ಪಾಲಿಸಿ ಏನಿದೆ ನೋಡಿ ಹಾಗೆ. ಅಂದರೆ ಇಲ್ಲಿ ರಂಜಿತ್ತಿಂದ ಈಕೆ ಯಾರು ಕ್ಯಾಪ್ಟನ್ ಆಗಿರೋದು ಹಂಸ. ಹಾಗಾಗಿ ರಂಜಿತ್ತನ್ನು ಇಲ್ಲಿ ಸ್ವರ್ಗಕ್ಕೆ ಕರ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗೇನೆ ಕೊಟ್ಟ ಮಾತು, ಅದ್ರ ಜೊತೆಗೆ ಒಂದಷ್ಟು ಬಿಲ್ಡಪ್ಪನ್ನು ಕೂಡ ಕೊಟ್ಟಿದ್ರು ಹಂಸ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಬ್ಬರನ್ನು ಮಾತ್ರ ಸಾಧ್ಯ ಆಗಿರೋದ್ರಿಂದ ರಂಜಿತನ್ನು ಆರಂಭದಲ್ಲಿ ನರಕದಿಂದ ಸ್ವರ್ಗಕ್ಕೆ ಕರ್ಕೊಂಬರ್ತಾರೆ. ಸ್ವರ್ಗದಲ್ಲಿದ್ದಂಥ ಒಬ್ಬರನ್ನು ನರಕಕ್ಕೆ ಬಿಡಬೇಕಲ್ವಾ. ಸೊ ದಟ್ ಇಲ್ಲಿ ಜಗದೀಶನ್ನು ನರಕಕ್ಕೆ ಬಿಡ್ತಾರೆ. ಯಾವಾಗ ಜಗದೀಶನ್ನು ನರಕಕ್ಕೆ ಬಿಡ್ತಾರೋ ಆವಾಗಲೇ ಸುದೀಪ್ ಹೇಳ್ತಾರೆ, ಇನ್ನೂ ಆಟ ಮಜವಾಗಿರುತ್ತೆ ಅಂತೇಳಿ. ಇನ್ನು ನರಕದಲ್ಲಿ ಬರುವಂಥ ಒಂದೊಂದು ಬೌನ್ಸರ್ಗಳು ಹಂಸ ಅವರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಟ್ಯಾಕಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರ ಅಂತಲೂ ಕೂಡ ಸುದೀಪ್ ಹೇಳ್ತಾರೆ. ಹೌದು, ನಿಜವಾಗ್ಲೂ ಕೂಡ ಹಾಗೆ ಇದೆ. ಯಾವಾಗ ನರಕಕ್ಕೆ ಜಗದೀಶ್ ಶಿಫ್ಟ್ ಆದರೂ ಅಲ್ಲಿಗೆ ಹಂಸ ಕತೆ ಮುಗೀತು ಅಂತಲೇ ಹೇಳ್ಬೋದು. ಈಗಾಗಲೇ ಮೊದಲ ವಾರದಲ್ಲಿ ಸಿಕ್ಕಾಬಟ್ಟೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದಂಥ ಜಗದೀಶು ಧನ್ರಾಜನ್ನು ಬಿಡಲಿಲ್ಲ, ಉಗ್ರ ಮಂಜುವನ್ನು ಬಿಡಲಿಲ್ಲ, ಜೊತೆಗೆ ಬೇರೆ ಬೇರೆ ಸ್ಪರ್ಧಿಗಳನ್ನು ಕೂಡ ಬಿಟ್ಟಿಲ್ಲ. ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಈ ವಾರ ಕಂಪ್ಲೀಟಾಗಿ ಬದಲಾಗ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿರುವಂಥ ಜಗದೀಶು ಬದಲಾಗ್ತಾರಾ ಅಂತೇಳಿ ಕೇಳಿದ್ರೆ ಅವರ ಅಪ್ಪನ ಆಣೆಗೂ ಕೂಡ ಅವರು ಬದಲಾಗೋದಿಲ್ಲ. ಅದರಂತೆ ಈ ವಾರ ಹಂಸ ತಮ್ಮ ಅಧಿಕಾರವನ್ನು ಬಳಸಿ ಸ್ವರ್ಗದಿಂದ ಜಗದೀಶ್ ಅವರನ್ನು ನರಕಕ್ಕೆ ಕಳಿಸಿದ್ದು. ಇಲ್ಲಿಂದ ಹಂಸ ನರಕ ಯಾತನೆಯನ್ನು ಪಡುವಂತೆ ಬಹುಶಃ ಜಗದೀಶ್ ಮಾಡಿದ್ರೂ ಕೂಡ ಇಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ನ್ಯಾಯದ ಪರ, ನಾನು ಅಂದರೆ ನ್ಯಾಯ ಅಂದರೆ ನಾನು ಅಂತೇಳಿ ಹೇಳುವಂಥ ಈ ಜಗದೀಶು ಈಗ ನರಕದಲ್ಲಿ ಯಾವ ರೀತಿ ಅರ್ಧ ಹೊಟ್ಟೆಯನ್ನು ಇಟ್ಕೊಂಡು ಆಟ ಆಡ್ತಾರೆ ಅಂತೇಳಿ ನೋಡಬೇಕು ಅಂತೇಳಿ ಹಂಸ ಹೇಳಿರೋದೇ ಬಹುಶಃ ಹಂಸಗೆ ಈಗ ಒಂದು ರೀತಿಯಲ್ಲಿ ಮುಳುವಾಗುವಂಥ ಚಾನ್ಸಸ್ ಇದೆ. ಇದೀಗ ಜಗದೀಶು ಸುಮ್ಮನೆ ಕೂತು ಬಿಡ್ತಾರ? ನೋವೇ, ಚಾನ್ಸೇ ಇಲ್ಲ. ಜಗದೀಶು ತಮ್ಮ ಅಸಲಿ ಮುಖವಾಡವನ್ನು 2ನೇ ವಾರದಲ್ಲೂ ಕೂಡ ಬಟಾಬಯಲು ಮಾಡ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಇದು ಒಂದು ಭಾಗವಾದರೆ ಮತ್ತೊಂದು ಭಾಗವಾಗಿ ಇದೇ ಜಗದೀಶಿಗೆ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಕಲರ್ಸ್ ವಾಹಿನಿಗೆ ವಾರ್ನಿಂಗ್ ಲೆಟರ್ ಕೂಡ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಜಗದೀಶ್ ವಿರುದ್ಧ ವಕೀಲರು ತಿರುಗಿ ಬಿದ್ದಿದ್ದಾರೆ.
ಜಗದೀಶ್ ಅವರನ್ನು ವಕೀಲರು ಅಂತೇಳಿ ಕರಿಬಾರ್ದು ಅಂತೇಳ್ಬಿಟ್ಟು ಬೆಂಗಳೂರು ವಕೀಲರ ಸಂಘ ತಾಕೀತನ್ನು ಮಾಡಿದೆ. ಈ ಬಗ್ಗೆ ಬಿಗ್ ಬಾಸ್ ಆಯೋಜಕರಾದಂತಹ ಕಲರ್ಸ್ ಕನ್ನಡ ವಾಹಿನಿಗೆ ಸಂಘದಿಂದ ಪತ್ರವನ್ನು ಬರೆಯಲಾಗಿದೆ, ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಹೌದು, ಈಗಾಗಲೇ ಸಾಕಷ್ಟು ವಿವಾದ ಎದ್ದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಗದೀಶ್ ವಕೀಲನೇ ಅಲ್ಲ, ಜಗದೀಶ್ ಒಬ್ಬ ವಾದ ಮಂಡಿಸುವಂತಹ ಹಕ್ಕಿರುವಂಥ ವಕೀಲನೂ ಅಲ್ಲವೇ ಅಲ್ಲ, ಅವನಿಗೆ ಆ ಒಂದು ನೈತಿಕತೆ ಇಲ್ಲ, ಜೊತೆಗೆ ಅದಕ್ಕೆ ಅವಕಾಶವೂ ಕೂಡ ಇಲ್ಲ. ಇನ್ನು ಆತನೊಬ್ಬ ನಕಲಿ ವಕೀಲ ಅನ್ನೋ ರೀತಿಯೂ ಕೂಡ ಬಿಂಬಿಸಲಾಗ್ತಿದೆ. ಈ ಬಗ್ಗೆ ಸಾಕಷ್ಟು ಅನುಮಾನಗಳು, ಸ್ವಲ್ಪ ಗೊಂದಲಗಳು ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ವಕೀಲರ ಸಂಘ ಬೆಂಗಳೂರು ಒಂದು ಪತ್ರವನ್ನು ಕಲರ್ಸ್ ವಾಹಿನಿಗೆ ಬರೆದಿದೆ. ಈ ಪತ್ರದಲ್ಲಿ ಕೆಲವು ಮುಖ್ಯ ವಿಚಾರಗಳನ್ನು ಗಮನಕ್ಕೆ ತರಲಾಗಿದೆ. KN ಜಗದೀಶ್ ಅವರನ್ನು ಲಾಯರ್ ಅಂತೇಳಿ ಕರಿಬಾರ್ದು ಅಂತ ಹೇಳ್ಬಿಟ್ಟು ವಕೀಲರ ಸಂಘ ತಾಕೀತನ್ನು ಮಾಡಿದೆ. ಬೆಂಗಳೂರು ವಕೀಲ ಸಂಘ ಏಷ್ಯಾದಲ್ಲಿ ಅತಿ ದೊಡ್ಡ ಸಂಘವಾಗಿದ್ದು ಇದರ ಘನತೆ ಗೌರವವನ್ನು ಸಮಾಜದಲ್ಲಿ ಕಾಪಾಡಿಕೊಂಡು ಬಂದಿದೆ. ತಮ್ಮ ಸಂಘವು ಸುಮಾರು 25,000ಕ್ಕೂ ಹೆಚ್ಚು ವಕೀಲರ ಸದಸ್ಯರನ್ನು ಹೊಂದಿದೆ. ವಕೀಲರ ಸಮುದಾಯವು ದಿನನಿತ್ಯದ ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ವೃತ್ತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದು ಸಮಾಜಕ್ಕೆ ಮಾದರಿಯಾಗಿದೆ. ಇಂತಹ ಸಂಸ್ಥೆಗೆ ಯಾವುದೇ ವ್ಯಕ್ತಿಗಳು ಮಸಿ ಬಳಿಯುವುದನ್ನು ಅಥವಾ ಆ ರೀತಿಯಾದಂಥ ಪ್ರಯತ್ನವನ್ನು ಪಟ್ಟರೆ ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ತಮ್ಮ ಚಾನಲ್ ಇತ್ತೀಚೆಗೆ ಪ್ರಸಾರ ಆಗ್ತಿರುವಂಥ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭಾಗವಹಿಸಿರುವಂಥ KN ಜಗದೀಶ್ ಅವರು ವಕೀಲರು ಅಲ್ಲದೆ ಇದ್ದರೂ ಕೂಡ, ಗಮನಿಸಿ, ಈ KN ಜಗದೀಶು ವಕೀಲರು ಅಲ್ಲದೆ ಇದ್ದರೂ ಕೂಡ ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದಲ್ಲಿ ಅವರನ್ನು ವಕೀಲರು ಮತ್ತು ವಕೀಲ್ ಸಾಬ್ ಅಂತೇಳಿ ಬಿಂಬಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದು ನಮಗೆ ನೋವುಂಟು ಮಾಡಿರುತ್ತದೆ. ಅನೇಕ ವಕೀಲರು ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ದಟ್ಟು KN ಜಗದೀಶ್ ಅವರಿಗೆ ಸುಮಾರು ದಿನಗಳ ಹಿಂದೆಯೇ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವೃತ್ತಿಯನ್ನು ನಡೆಸದಂತೆ ಆದೇಶವನ್ನು ಹೊರಡಿಸಿರುತ್ತದೆ. ದೆಹಲಿ ಬಾರ್ ಕೌನ್ಸಿಲ್ನವರು KN ಜಗದೀಶ್ ಅವರು ದೆಹಲಿ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರುವಂತಹ ದಾಖಲಾತಿಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ನಕಲಿ ಅಂತ ಹೇಳ್ಬಿಟ್ಟು ದೃಢಪಟ್ಟ ನಂತರ ಅವರ ನೋಂದಣಿಯನ್ನು ರದ್ದುಗೊಳಿಸಿ ಎಲ್ಲ ಪ್ರಮಾಣ ಪತ್ರಗಳನ್ನು ಹಿಂದಿರುಗಿಸುವಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ವಕೀಲರಲ್ಲದ ವ್ಯಕ್ತಿಯನ್ನು ಆತನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡದೆ ತಮ್ಮ TV ಚಾನಲ್ನಲ್ಲಿ ಅವನನ್ನು ವಕೀಲ ಅಂತೇಳಿ ಬಿಂಬಿಸ್ತಾ ಇರೋದು ನಮ್ಮ ವಕೀಲವೃಂದಕ್ಕೆ ಬಹಳ ನೋವುಂಟು ಮಾಡಿರುತ್ತದೆ. ಇದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಸೊ ದಟ್ಟು ನೀವು ಇದನ್ನು ಇನ್ನು ಮುಂದೆ ಮುಂದುವರಿಸಬಾರ್ದು. KN ಜಗದೀಶ್ ಅವರನ್ನು ತಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತಿರುವಂಥ ಬಿಗ್ ಬಾಸ್ 11ರ ಕಾರ್ಯಕ್ರಮದಲ್ಲಿ ವಕೀಲ ಅಂತೇಳಿ ಬಿಂಬಿಸಬಾರದಾಗಿ ಮನವಿಯನ್ನು ಮಾಡ್ತಾರೆ. ಹಾಗೂ ಈ ಕುರಿತಂತೆ ತಮ್ಮ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸಿರುವಂತಹ ಸೂಕ್ತ ವ್ಯಕ್ತಿಗಳಿಗೆ ಸೂಕ್ತ ರೀತಿಯಲ್ಲಿ ತಿಳಿಸಬೇಕು. ಹಾಗೆಯೇ ಇದನ್ನು ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ನೊಂದ ವಕೀಲರ ಪರವಾಗಿ ಬೆಂಗಳೂರು ವಕೀಲರ ಸಂಘವು ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲು ಮುಂದಾಗ್ತದೆ ಅನ್ನೋದನ್ನು ಈ ಮೂಲಕ ತಿಳಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದು ಇಲ್ಲಿ ಕಲರ್ಸ್ ವಾಹಿನಿಗೆ ಕೊಟ್ಟಿದ್ದಾರೆ. ಈ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ವಕೀಲರ ಸಂಘದಿಂದ. ಈಗ ಇರುವಂಥದ್ದು ವಿಚಾರ, ಇದನ್ನು KN ಜಗದೀಶ್ ಅವರಿಗೆ ಕರೆದು ಹೇಳ್ತಾರೆ. ಈಗ KN ಜಗದೀಶ್ ಅವರನ್ನು ಎಲ್ಲರೂ ಕೂಡ ಲಾಯರ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ, ಬಿಗ್ ಬಾಸ್ ಮನೆ ಇತರ ಸದಸ್ಯರು, ಹಾಗೆಯೇ ಬಿಗ್ ಬಾಸ್ ಕೂಡ. ಬಟ್ ಇನ್ನು ಮುಂದೆ ಆ ರೀತಿ ಕನ್ಸಿಡರ್ ಮಾಡಬಾರ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ರವಾನೆ ಆಗಿರುವಂಥ ಸಂದೇಶ. ಇದಕ್ಕೆ ಈಗ ಏನು ರಿಯಾಕ್ಟ್ ಆಗುತ್ತೆ, ಹೇಗೆ ಈ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂದರೆ, ಈಗಾಗಲೇ ಇಲ್ಲ ಜಗದೀಶನ್ನು ಎಲ್ಲರೂ ಕೂಡ ವಕೀಲರು ಅಂತ ಹೇಳಿಬಿಟ್ಟು ನಂಬ್ತಾ ಇಲ್ಲ. ಬಟ್ ಇನ್ನು ಮುಂದೆ ಏನಾಗುತ್ತೆ, ಕಲರ್ಸ್ ವಾಹಿನಿ ಇನ್ನು ಮುಂದೆ ಎಲ್ಲೂ ಕೂಡ ಜಗದೀಶನ್ನು ಲಾಯರ್ ಅಂತೇಳಿ ಕನ್ಸಿಡರ್ ಮಾಡದೆ ಕಂಪ್ಲೀಟಾಗಿ ಬದಲಾವಣೆ ಮಾಡ್ತಾರೆ, ಕಾದು ನೋಡ್ಬೇಕು. ಅಲ್ಲ, ಇದನ್ನೆಲ್ಲ ನೋಡಿದ್ರೆ ಬಹುಶಃ ಬಿಗ್ ಬಾಸ್ನಿಂದ ಜಗದೀಶ್ ಹೊರಗಡೆ ಬರುವಾಗ ಎಂತೆಂಥ ಆಗಬಹುದು, ಎದೆ ಹಿಡ್ಕೊಂಡು ಜಗದೀಶ್ ಹೊರಗಡೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಏನೋ ಅನುಮಾನ ಇದೆ ಈಗ. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ, ಶಾಕ್ ಮೇಲೆ ಶಾಕು ಜಗದೀಶಿಗೆ ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿರ್ಮಾಣ ಆಗ್ತಿದೆ. ಇದೆಲ್ಲದರ ಪರಿಣಾಮ ಏನಾಗುತ್ತೆ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಜಗದೀಶ್ಗೆ ಶಾಕ್ ಮೇಲೆ ಶಾಕು ಎದುರಾಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಗದೀಶ್ ಅಸಲಿ ಮುಖವಾಡ ಬಯಲಾಗ್ತಿರೋದ್ರ ಬಗ್ಗೆನೂ ಕೂಡ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.